ಹಲೋ ವೆಲ್ಕಮ್ ಟು ಮೈ ಚಾನಲ್ ರಿತು ಕ್ರಿಯೇಷನ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಸ್ಟಿಚ್ನ ಹಾಕ್ತಿದ್ದೀವಿ ಅಂತ ತೋರಿಸ್ತಿದ್ದೀನಿ. ಈ 5 ಎಂಬ್ರಾಯ್ಡರಿ ಸ್ಟಿಚಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಸ್ಯಾಟಿನ್ ಸ್ಟಿಚ್ ಬರುತ್ತೆ, ಅದರಿಂದ ಫ್ಲವರ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಲೇಸಿ ಡೈಸಿ ಲೀಫ್ ಬರುತ್ತೆ. ಲೇಸಿ ಡೈಸಿ ಫ್ಲವರ್ ಕೂಡ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಇಲ್ಲಿ ಲೇಸಿ ಡೈಸಿ ಲೀಫು ಆ್ಯಂಡ್ ನೆಕ್ಸ್ಟ್ ಬಟನ್ ಹೋಲ್ ಫ್ಲವರ್, ಬಟನ್ ಹೋಲ್ ಸ್ಟಿಚ್ ಕೂಡ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಬಟನ್ ಹೋಲು ಅಥವಾ ಬ್ಲ್ಯಾಂಕೆಟ್ ಸ್ಟಿಚ್ ಅಂತ ಹೇಳ್ತೀವಲ್ಲ, ಸೊ ಇದು ಅದರಿಂದ ಫ್ಲವರ್ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ಅದಾದಮೇಲೆ ರೋಸ್ ಲೀಫ್ ಸ್ಟಿಚ್ ಅಂತ ಬರುತ್ತೆ. ಜಸ್ಟ್ ಇದು ಲೀಫ್, ಇದು ತುಂಬ ಈಸಿ ಇದೆ ಇದು ಕೂಡ. ಅದಾದಮೇಲೆ ಬುಲಿಯನ್ ನಾಟ್ ಅಂತ ಬರುತ್ತೆ. ಸೊ ಅದರಿಂದ ನಾವು ರೋಸ್ ಮಾಡ್ತೀವಿ, ಬುಲಿಯನ್ ರೋಸ್ ಅಂತ ಮಾಡ್ತೀವಿ. ಇದು ಅಂತೂ ತುಂಬ ಟ್ರೆಂಡಿಂಗಲ್ಲಿ ಇದೆ ಇವಾಗ ಬುಲಿಯನ್ ರೋಸು. ಎಂಬ್ರಾಯ್ಡ್ರಿಗಿಂತ ಆರಿಯಲ್ಲಿ ತುಂಬ ಇದನ್ನ ಯೂಸ್ ಮಾಡ್ತಿದ್ದೀವಿ ನಾವು ಇವಾಗ. ಸೊ ಇವಾಗ ಫಸ್ಟ್ ಸ್ಟಿಚ್ಚು ಸ್ಯಾಟಿನ್ ಸ್ಟಿಚ್ಚು ಇದು ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ನಾನು 2 ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಮೇಲಿನ ಲೈನ್ ಏನಿದೆ ಅಲ್ವಾ, ಅಲ್ಲಿ ನಾವು ಸೂಜಿನ ಆ ಪಾಯಿಂಟಲ್ಲಿ ತಗೋಬೇಕಾಗುತ್ತೆ ಮೇಲೆ. ಈ ಥರ ಸೂಜಿನ ಮೇಲೆ ತಗೊಂಡು ದಾರ ಎಳ್ಕೊಂಡ್ಬಿಟ್ಟು ಕೆಳಗಿನ ಲೈನ್ ಏನು ಕಾಣ್ತಿದೆ ಅಲ್ವಾ, ಅಲ್ಲಿ ಜಸ್ಟ್ ಆ ಥರ ಸೂಜಿನ ಟಕ್ ಮಾಡಿ ದಾರಾನ ಕೆಳಗೆ ಎಳ್ಕೊಂಡ್ಬಿಡೋದು. ಇಷ್ಟೇ, ಏನು ಬೇರೆ ಯಾವ ಕೆಲಸನೂ ಇಲ್ಲ ಇದರಲ್ಲಿ. ಜಸ್ಟ್ ಈ ಥರ ಒಂದು ಏನು ಶೇಪ್ ಇರುತ್ತೋ ಆ ಶೇಪ್ನ ನಾವು ಈ ಥರ ಲೈನ್ಸ್ ಹಾಕಿ ಈ ಥರ ಥ್ರೆಡ್ಡಿಂದ ಫಿಲ್ ಮಾಡಿ ವರ್ಕ್ ಮಾಡಬೇಕಾಗುತ್ತೆ. ಇಷ್ಟೇ ಈ ಸ್ಟಿಚ್ಚು, ಜಾಸ್ತಿ ಏನು ಬೇರೆ ವರ್ಕ್ ಏನು ಇಲ್ಲ ಇದರಲ್ಲಿ. ಇದರಿಂದ ನಾವು ಒಂದು ಫ್ಲವರು ಅಥವಾ ಲೀಫು ಏನಾದರೂ ಮಾಡ್ಕೊಬೋದು. ಸಿಂಪಲ್ ಈ ಥರ ಒಂದು 2 ಲೈನ್ ಏನಿದೆ ಅಲ್ವಾ, 2 ಲೈನು ಫಿಲ್ ಆಗೋ ಥರ ಈ ಥರ ಸ್ಟಿಚಸ್ನ ಹಾಕೊಂಡು ಹೋಗೋದು. ಈ ಸ್ಯಾಟಿನ್ ಸ್ಟಿಚ್ಚು ನಮಗೆ ಆರಿ ವರ್ಕಲ್ಲೂ ಬರುತ್ತೆ. ಅಲ್ಲಿ ಬಂದಾಗ ಅಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನಾನು. ಈ ಥರ ನಾನು ಯಾವ ಥರ ಹಾಕ್ಕೊಳ್ತಿದ್ದೀನೋ ಒಂದ್ಸಲ ಮೇಲಿಂದ ಇಲ್ಲ ಇನ್ನೊಂದ್ಸಲ ಕೆಳಗಡೆಯಿಂದ, ಅಥವಾ ನೀವು ಒಂದೇ ಕಡೆಯಿಂದ ಹಾಕೋತೀನಿ ಅಂದರೂ ಕೂಡ ರಿಪೀಟೆಡ್ ಆಗಿ ಮೇಲಿನ ಲೈನಿಂದಾನೇ ರಿಪೀಟೆಡ್ ಆಗಿ ಹಾಕೋಬೋದು. ಒಟ್ಟಿನಲ್ಲಿ ನಮ್ಗೆ ಏನು ಶೇಪ್ ಇದೆಯೋ ಅದು ಫಿಲ್ ಆಗಬೇಕು ಅಷ್ಟೇ ಥ್ರೆಡ್ಡಿಂದ. ಈ ಥರ ಸಿಂಪಲ್ ಆಗಿ ಸ್ಟಿಚಸ್ನ ಹಾಕೊಂಡು ಹೋಗ್ತಾ ಇರೋದು ಈಸಿ ಇದೆ. ಆ್ಯಂಡ್ ಈ ಸ್ಟಿಚ್ನ ನಾವು ನೀವು ಯಾವುದೇ ಶೇಪ್ನ ಫಿಲ್ ಮಾಡೋಕೆ ಹೋಗ್ಬೇಕಂದ್ರೂ ನಾವು ಈ ಸ್ಟಿಚ್ನ ಯೂಸ್ ಮಾಡ್ಕೋಬೋದು. ತುಂಬ ಈಸಿ ಸ್ಟಿಚ್ಚು. ಇದರಿಂದ ನಾವು ಫ್ಲವರ್ ಹೇಗೆ ಮಾಡೋದು ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಸಿಂಪಲ್ ಆಗಿ ಈ ಥರ ನಾನು ಯಾವ ಥರ ಹಾಕ್ತಿದ್ದೀನಲ್ವಾ ಆ ಥರ ಸ್ಟಿಚ್ನ ಹಾಕೊಂಡು ಹೋಗಿ ಇದರಿಂದ ಹೇಗೆ ಫ್ಲವರ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು. ಇಲ್ಲಿ ನಾನು 2 ಥ್ರೆಡ್ನ ಕಂಬೈನ್ ಮಾಡಿದ್ದೀನಿ, ಒಂಥರ ಫ್ಲವರ್ ಲುಕ್ ಚೆನ್ನಾಗಿರಲಿ ಅಂತ. ಒಂದು ವೈಟು ಮತ್ತು ಒಂದು ಮೆರೂನ್ ಕಲರು. ಈ ಥರ ಫ್ಲವರ್ನ ನೀವು ಡ್ರಾ ಮಾಡ್ಕೊಳ್ಳಿ. ಫಸ್ಟು ಡ್ರಾ ಮಾಡಿಕೊಂಡು ಒಂದೊಂದೇ ಪೆಟಲ್ ಏನಿದೆ ಅಲ್ವಾ ಅದನ್ನು ಕರೆಕ್ಟ್ ಅದ್ರ ಶೇಪ್ ಹೆಂಗಿದೆಯೋ ಆ ಥರ ನಾವು ಸ್ಟಿಚಸ್ನ ಹಾಕೊಂಡು ಹೋಗಬೇಕು. ಸಿಂಪಲ್ ಈ ಥರ ಜಸ್ಟ್ ಅದನ್ನು ಫಿಲ್ ಮಾಡಬೇಕು ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ ಇದರಲ್ಲಿ. ಈ ಥರ ಫಿಲ್ ಮಾಡಿಕೊಂಡು ಹೋದರೆ ಆಟೋಮೆಟಿಕ್ ಅದು ಒಂದು ಲುಕ್, ಫ್ಲವರ್ ಲುಕ್ ಬರುತ್ತೆ ಚೆನ್ನಾಗಿ. ಈ ಥರ ನೀವು ಫ್ಲವರ್ ಮಾಡ್ಬೋದು ಅಥವಾ ಲೀಫು, ನೀವು ಯಾವುದೇ ಒಂದು ಶೇಪ್ನ ಫಿಲ್ ಮಾಡಬೇಕಂದ್ರೂ ಇದನ್ನ ನೀವು ಯೂಸ್ ಮಾಡ್ಕೋಬೋದು. ಈಸಿ ಸ್ಟಿಚ್ಚು ಅಂತಲೇ ಹೇಳ್ಬೋದು. ಈ ಥರ ಸೇಮ್ ಎಲ್ಲ ಪೆಟಲ್ಸ್ನು ನೀವು ಕಂಪ್ಲೀಟಾಗಿ ಹಾಕ್ಕೊಂಡು ನೀವು ಒಂದ್ಸಲ ಟ್ರೈ ಮಾಡಿ. ಈ ಥರ ಡಬಲ್ ಕಾಂಬಿನೇಷನ್ ತಗೊಳ್ಳಿ, ಫ್ಲವರ್ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಫ್ಲವರ್ ಒನ್ಸ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಮಿಡ್ಲಲ್ಲಿ ನಾವು ಫ್ರೆಂಚ್ ನಾಟ್ಸ್ ಕೂಡ ಹಾಕೋಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಯಾವುದಾದ್ರೂ ಬೀಡ್ ಇದ್ದರೆ ಸ್ಟಿಕ್ ಮಾಡ್ಕೋಬೋದು. ಇಲ್ಲಾಂದರೆ ಅದನ್ನು ಕೂಡ ದಾರದಲ್ಲಿ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಬೋದು ಬೀಡನ್ನ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಪೆಟಲ್ ಡಿಫ್ರೆಂಟ್ ಇದೆ ಅಲ್ವಾ, ಸೊ ಅದಕ್ಕೆ ನಾನು 2 ಫ್ಲವರ್ನ ತೋರಿಸಿದ್ದೀನಿ. ಅದು ರೌಂಡ್ ಥರ ಬರುತ್ತೆ, ಇದೊಂದು ಸ್ವಲ್ಪ ಕರ್ವ್ ಆಗಿ ಬರುತ್ತೆ. ಮಿಡ್ಲಲ್ಲಿ ನಾನೇನು ತೋರಿಸಿದ್ದೀನಲ್ಲ ಅಲ್ಲಿ ನೀವು ಫ್ರೆಂಚ್ ನಾಟ್ಸ್ ಹಾಕೋಬೋದು. ನೋಡಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸೇಮ್ ಈ ಥರ ನೀವು ಟ್ರೈ ಮಾಡಿ. ಸೊ ನೆಕ್ಸ್ಟ್ ನಾವು ಇವಾಗ ನೆಕ್ಸ್ಟ್ ಸ್ಟಿಚ್ಚಿಗೆ ಹೋಗೋಣ. ಲೇಸಿ ಡೈಸಿ ಲೀಫ್ ಅಂತ ಬರುತ್ತೆ. ಆಲ್ರೆಡಿ ನಾನು ಆ ಸೈಡ್ ಒಂದು ಮಾಡಿದ್ದೀನಿ, ನೋಡ್ತಿರ್ಬೋದು ನೀವು. ನೆಕ್ಸ್ಟ್ ಈ ಫ್ಲವರ್ಗೆ ಅದಕ್ಕೆ ಒಂದು ಸ್ಟೆಮ್ ಡ್ರಾ ಮಾಡಿಕೊಂಡು ಲೀವ್ಸ್ ಹಾಕ್ತಿದ್ದೀನಿ. ಸೇಮ್ ಈ ಥರ ಈ ಪಾಯಿಂಟಲ್ಲಿ ಸೂಜಿ ದಾರ ಮೇಲೆ ತಗೊಂಡು ಯಾವ ಪಾಯಿಂಟಿಂದ ತೊಗೊಂಡಿದ್ದೀವಲ್ವ ಅದೇ ಪಾಯಿಂಟಿಂದ ನಾವು ಸೂಜಿನ ಈ ಥರ ತಗೊಂಡು ಆ ಸೂಜಿ ಕೆಳಗಡೆಯಿಂದ ದಾರ ಹಾಕ್ಕೊಂಡು ದಾರಾನ ನೀವು ಎಳ್ಕೊಂಡ್ಬಿಟ್ಟು ಅದ್ರ ಪಕ್ಕದಲ್ಲೇ ಅದು ಲಾಕ್ ಆಗೋ ಥರ ನೀವು ಸೂಜಿ ತಗೊಂಡು ದಾರಾನ ಎಳ್ಕೊಳ್ಳೋದು. ಮತ್ತೆ ನೆಕ್ಸ್ಟ್ ಇನ್ನೊಂದು ತೋರಿಸ್ತಿದ್ದೀನಿ. ಈ ಥರ ಸೇಮ್ ಪಾಯಿಂಟಿಂದಾನೇ ನಾವು ಸೂಜಿನ ತಗೊಂಡು ನೆಕ್ಸ್ಟ್ ಎಂಡ್ ಪಾಯಿಂಟ್ ನಾನೆಲ್ಲಿ ತಗೋತಿದ್ದೀನಲ್ವಾ ಅಲ್ಲಿ ಆ ಪಾಯಿಂಟಲ್ಲಿ ಮೇಲೆ ತಗೊಳ್ಳಿ. ಮೇಲೆ ತಗೊಂಡು ಈ ಥರ ಸೂಜಿ ಕೆಳಗಡೆ ದಾರ ಹಾಕ್ಕೊಂಡು ಈ ಥರ ಎಳೆದು ಅಲ್ಲಿ ಟಕ್ ಮಾಡಿ ಅದನ್ನು ನೀವು ಲಾಕ್ ಮಾಡ್ಕೋಬೋದು. ಸೇಮ್ ಇದು ಲೇಸಿ ಡೈಸಿ ಲೀಫು. ಇದು ಒಂದು ಫ್ಲವರ್ ಕೂಡ ತೋರಿಸಿದ್ದೆ ನಾನು ಒಂದು ವಿಡಿಯೋದಲ್ಲಿ, ನೀವು ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡ್ಬೋದು, ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಈ ಥರ ಸೇಮ್ ಎಲ್ಲ ಲೀವ್ಸ್ನು ಇದೇ ಥರ ಹಾಕೊಂಡು ಹೋಗೋದು. ಇದು ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಇದು.
ಆ್ಯಂಡ್ ಸಿಂಪಲ್ ಕೂಡ. ಸ್ಮಾಲ್ ಲೀವ್ಸ್ ಹಾಕಬೇಕಾದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಯಾವ್ದು ಎಂಬ್ರಾಯ್ಡ್ರಿ ಹುಪ್ಪು ಇಲ್ಲಾಂದರೆ ಮಕ್ಕಳು ಫ್ರಾಕ್ ಮೇಲೆ ಆ ಥರ ಎಲ್ಲ ಡಿಸೈನ್ ಮಾಡುವಾಗ ಜಾಸ್ತಿ ಈ ಥರ ಲೀವ್ಸ್ನ ಬಳಸ್ತೀವಿ ನಾವು. ಅದು ಕೂಡ ನಾನು ನೆಕ್ಸ್ಟ್ ಯಾವಾಗಾದರೂ ಒಂದ್ಸಲ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಮಿಡ್ಲಲ್ಲಿ ಏನು ಸ್ಟೆಮ್ ಇದೆ ಅಲ್ವಾ, ಅಲ್ಲಿ ನೀವು ಸ್ಟೆಮ್ ಸ್ಟಿಚ್ ಆದರೂ ಹಾಕೋಬೋದು, ಇಲ್ಲಾಂದರೆ ಬ್ಯಾಕ್ ಸ್ಟಿಚ್ಚು, ಈ ಥರ ನಿಮ್ಗೆ ಯಾವ ಸ್ಟಿಚ್ ಇಷ್ಟನೋ ಅಲ್ಲಿ ಹಾಕೊಂಡು ಆ ಲೈನ್ನ ಕವರ್ ಮಾಡ್ಕೋಬೋದು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇಷ್ಟೇ ಈ ಸ್ಟಿಚ್ಚು, ಚೆನ್ನಾಗಿ ಕಾಣುತ್ತೆ, ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಫ್ಲವರ್ಸು ಮತ್ತು ಅದು ಸ್ಟೆಮ್ಮು ಲೀವ್ಸು. ನೆಕ್ಸ್ಟ್ ಸ್ಟಿಚ್ಗೆ ಹೋಗೋಣ. ನೆಕ್ಸ್ಟ್ ಇವಾಗ ಬಟನ್ ಹೋಲ್ ಫ್ಲವರು, ಇದು ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ನಾನು ಈ ಥರ ಏನು ಒಂದು ಡ್ರಾ ಮಾಡಿದ್ದೀನಲ್ವ, ನೀವು ಸೇಮ್ ಅದೇ ಥರ ಒಂದು ಫ್ಲವರ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಈ ಕೆಳಗಡೆ ಪಾರ್ಟ್ ಏನಿದೆ ಅಲ್ವಾ, ನಾನು ನೀಡಲಿಂದ ತೋರಿಸ್ತಿದ್ದೀನಲ್ವ, ಅಲ್ಲಿ ನಾವು ಸ್ಯಾಟಿನ್ ಸ್ಟಿಚ್ ಹಾಕೋಬೇಕಾಗುತ್ತೆ. ಮೇಲೆ ಒಂದು ಸ್ಟಿಚ್ ತೋರಿಸಿದ್ದೀನಲ್ಲ ಸ್ಯಾಟಿನ್ ಸ್ಟಿಚ್ಚು, ಸೇಮ್ ಆ ಸ್ಟಿಚ್ನ ಹಾಕ್ಕೊಂಡು ಇದು ಕೆಳಗಡೆ ಏನು ಶೇಪ್ ಇದೆ ಅಲ್ವಾ, ಕರ್ವ್ ಶೇಪು, ಅದನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡ್ಬಿಟ್ಟು ಮೇಲೆ ಪಾರ್ಟ್ ಇದೆ ಇಲ್ವಾ, ಅಲ್ಲಿ ನಾವು ಇವಾಗ ಬಟನ್ ಹೋಲ್ ಫ್ಲವರ್ ಹೇಗೆ ಬರುತ್ತೆ ಅಂತ ನೋಡೋಣ. ನಾನಿಲ್ಲಿ ಎಂಬ್ರಾಯ್ಡ್ರಿಯಲ್ಲಿರೋ 6 ಎಳೆನ ಸ್ಪ್ಲಿಟ್ ಮಾಡಿ 3 ಎಳೆನ ಮಾತ್ರ ತೊಗೊಂಡಿದ್ದೀನಿ. ಆ್ಯಂಡ್ 2 ಎಂಡನ್ನ ಕೂಡಿಸಿ ಟೈ ಮಾಡಬೇಡಿ ಥ್ರೆಡ್ಡು, ಒಂದು ಎಂಡನ್ನ ಮಾತ್ರ ಟೈ ಮಾಡಿದ್ದೀನಿ. ಜಸ್ಟ್ 3 ಎಳೆ ದಾರದಲ್ಲಿ ಸ್ಟಿಚ್ ಹಾಕ್ತಿದ್ದೀನಿ, ಯಾಕಂದರೆ ದಪ್ಪ ಹಾಕಿದ್ರೆ ಇದು ಅಷ್ಟು ಲುಕ್ ಕೊಡೋದಿಲ್ಲ. ಆಲ್ರೆಡಿ ಕೆಳಗಡೆ ನಾವು ಫಿಲ್ ಮಾಡಿದ್ದೀವಲ್ವ, ಸೊ ಒಂದು ಸ್ವಲ್ಪ ಥಿನ್ ಸ್ಟಿಚಸ್ ಇದ್ದರೆ ಈ ಫ್ಲವರ್ ಲುಕ್ ಚೆನ್ನಾಗಿರುತ್ತೆ. ನೀವು ದಪ್ಪನೇ ಬೇಕು ಅಂದರೆ ಆ ಥರನೂ ಕೂಡ ಟ್ರೈ ಮಾಡ್ಬೋದು. ಸೊ ಇನ್ನರ್ ಸರ್ಕಲ್ ಏನಿಲ್ಲ ಓವಲ್ ಶೇಪಲ್ಲಿ ಇದೆ ಅಲ್ವಾ, ಅಲ್ಲಿ ದಾರನ ಮೇಲೆ ತೊಗೊಂಡು ಸೇಮ್ ಅದೇ ಪಾಯಿಂಟಿಂದಾನೇ ನಾನು ಸೂಜಿ ಔಟರ್ ಸರ್ಕಲಿಗೆ ತೊಗೊಂಡಿದ್ದೀನಿ. ತೊಗೊಂಡು ಆ ಸೂಜಿ ಕೆಳಗಡೆ ದಾರ ಹಾಕಿ ಈ ಥರ ಎಳ್ಕೊಂಡಿದ್ದೀನಿ ನೋಡಿ. ಸೊ ಮತ್ತೆ ನೆಕ್ಸ್ಟ್ ಇನ್ನರ್ ಸರ್ಕಲಿಂದ ಔಟರ್ ಸರ್ಕಲ್ಗೆ ಸೂಜಿ ತೊಗೊಂಡು ಅದ್ರ ಕೆಳಗಡೆ ದಾರ ಹಾಕಿ ಈ ಥರ ಎಳೆಯೋದು. ನಾನು ಬಟನ್ ಹೋಲು ಅಥವಾ ಬ್ಲ್ಯಾಂಕೆಟ್ ಸ್ಟಿಚ್ಚು ಅಂತ ಒಂದು ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ. ಆ ವಿಡಿಯೋ ನೋಡಿ ನೀವು, ನಾನು ಲಿಂಕ್ ಕೊಟ್ಟಿರ್ತೀನಿ. ಆ ಸ್ಟಿಚ್ನ ಪ್ರಾಕ್ಟೀಸ್ ಮಾಡಿನೇ ನೆಕ್ಸ್ಟ್ ಈ ಫ್ಲವರ್ ಟ್ರೈ ಮಾಡಿ ನೀವು, ಯಾಕಂದರೆ ಅದು ಸ್ಟ್ರೇಟ್ ಲೈನಲ್ಲಿ ಹೇಗೆ ಹಾಕೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದು ನಿಮಗೆ ಏನು ಕಷ್ಟ ಇಲ್ಲದೆ ನೀವು ಪರ್ಫೆಕ್ಟಾಗಿ ಹಾಕ್ತಿದ್ದೀರಾ ಅಂದರೆ ಇದು ಕರ್ವ್ ಶೇಪಲ್ಲಿ ನಿಮ್ಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಈ ಥರ ಏನು ಒಳಗಡೆ ಏನು ಸರ್ಕಲ್ ಇದೆ ಅಲ್ವಾ, ಅದರಿಂದ ತೊಗೊಂಡು ಔಟರ್ ಸರ್ಕಲಲ್ಲಿ ಸೂಜಿ ಮೇಲೆ ತೊಗೊಂಡು ಆ ಸೂಜಿ ಕೆಳಗಡೆಯಿಂದ ದಾರ ಹಾಕಿ ಈ ಥರ ದಾರನ ಎಳ್ಕೊಂಡ್ಬಿಡೋದು. ಸೇಮ್ ಇದೇ ಥರ ನಾವು ಫುಲ್ ಏನು ಸರ್ಕಲ್ ಕಾಣ್ತಿದೆ ಅಲ್ವಾ ಓವಲ್ ಶೇಪಲ್ಲಿ, ಅದನ್ನು ಫುಲ್ ಕವರ್ ಮಾಡಬೇಕಾಗುತ್ತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಫುಲ್ಲು ಫ್ಲವರ್ ಎಲ್ಲ ಸ್ಟಿಚ್ ಮಾಡಿದ್ಮೇಲೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಅದು ಯಾವ ಥರ ಬರುತ್ತೆ ಅಂತ. ಸೇಮ್ ಇದೇ ಥರ ನಾನು ಹೆಂಗೆ ಹಾಕ್ತಿದ್ದೀನೋ ಆ ಥರ ನೀವು ಹೂಪ್ನ ರೊಟೇಟ್ ಮಾಡಿಕೊಂಡು ಹಾಕ್ಬೋದು, ಇಲ್ಲಾಂದರೆ ನೀವು ಹಾಗೆ ಸ್ಟ್ರೇಟಾಗಿ ಹಿಡ್ಕೊಂಡು ಕೂಡ ಹಾಕೋಬೋದು. ಈ ಥರ ಎಲ್ಲನೂ ಸೇಮ್ ಸ್ಟಿಚಸ್ನ ಫುಲ್ ಅದು ಎಲ್ಲ ಕವರ್ ಮಾಡೋ ಥರ ಹಾಕೊಂಡು ಬರಬೇಕು ನೀವು. ಈ ಥರ ಸೂಜಿ ಕೆಳಗಡೆ ದಾರ ಹಾಕಿ ಅದನ್ನು ಎಳೆಯೋದು. ಇಷ್ಟು ಇದಾದಮೇಲೆ ಎಂಡು ಮಾಡೋದು ನೋಡಿ. ಜಸ್ಟ್ ಅಲ್ಲಿ ಪಕ್ಕದಲ್ಲಿ ನಾವು ಟಕ್ ಮಾಡಿ ದಾರ ಕೆಳಗಡೆ ಎಳ್ಕೊಂಡ್ಬಿಟ್ಟು ನಾಟ್ ಹಾಕಿ ಮಿಕ್ಕಿರೋ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಸೊ ಮಿಡ್ಲ್ ಪಾರ್ಟ್ ಏನು ಎಂಪ್ಟಿ ಕಾಣ್ತಿದೆ ಅಲ್ವಾ, ಅಲ್ಲಿ ನೀವು ಫ್ರೆಂಚ್ ನಾಟ್ಸ್ ಹಾಕೋಬೋದು ನೋಡಿ. ಫ್ರೆಂಚ್ ನಾಟ್ಸ್ ಎಷ್ಟು ಕಡೆ ಎಲ್ಲ ಯೂಸ್ ಆಗ್ತಿದೆ. ಆ್ಯಕ್ಚುಲಿ ಫ್ರೆಂಚ್ ನಾಟ್ ಕೂಡ ನಾವು ಆರಿ ವರ್ಕಲ್ಲಿ ತುಂಬಾ ಯೂಸ್ ಮಾಡ್ತೀವಿ. ಈ ಥರ ಕಾಣುತ್ತೆ ಇದು. ಟ್ರೈ ಮಾಡಿ, ಚೆನ್ನಾಗಿದೆ, ತುಂಬ ಈಸಿ ಕೂಡ. ಸೊ ನೆಕ್ಸ್ಟು ರೋಸ್ ಲೀಫ್ ಸ್ಟಿಚ್ಚು. ಫ್ಲವರ್ಗೇನೆ ಒಂದು ಸ್ಟೆಮ್ ಡ್ರಾ ಮಾಡಿದ್ದೀನಿ ನಾನು. ಇವಾಗ ರೋಸ್ ಲೀಫ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡೋಣ. ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಒಂದು ಪೆನ್ನು ಅಥವಾ ಪೆನ್ಸಿಲ್ ನಿಮ್ಮ ಹತ್ರ ಏನಿರುತ್ತೋ ಅದನ್ನು ತೊಗೊಂಡ್ಬಿಟ್ಟು ಆ ಲೈನ್ ಏನಿದೆ ಅಲ್ವಾ ಅದ್ರ ಮೇಲೆ ಈ ಥರ ಪ್ಲೇಸ್ ಮಾಡಿ ಆ ಲೈನ್ ಮೇಲೆ ಬರೋ ಥರ ಕೆಳಗಡೆಯಿಂದ ಸೂಜಿ ಈ ಥರ ಮೇಲೆ ತೊಗೊಂಡ್ಬಿಟ್ಟು ಮಿಡ್ಲಲ್ಲಿ ಆ ಪೆನ್ನು ಅಥವಾ ಪೆನ್ಸಿಲ್ ತೊಗೊಂಡು ಅದರಿಂದ ಅದು ಕ್ರೋಲ್ ಆಗೋ ಥರ ಈ ಥರ ತೊಗೊಂಡು ಸೇಮ್ ಅದೇ ಲೈನಿಂದಾನೇ ನಾವು ಸೂಜಿನ ಟಕ್ ಮಾಡಿ ಕೆಳಗಡೆ ದಾರ ಎಳಿಬೇಕಾಗುತ್ತೆ. ಸೇಮ್ ಮತ್ತೆ ನಾವು ಈ ಪೆನ್ ಇದೇನಿಲ್ವಾ ಇದನ್ನು ಸ್ವಲ್ಪ ಆ ಕಡೆ ಟರ್ನ್ ಮಾಡಿ ಮತ್ತೆ ಆ ಲೈನು ಕೆಳಗಡೆ ಲೈನ್ ಹಾಕ್ಕೊಂಡಿದ್ದೀವಲ್ವಾ ಅದ್ರ ಮೇಲೆ ಈ ಥರ ಸೂಜಿನ ಮೇಲೆ ತೊಗೊಂಡು ಈ ಪೆನ್ ಮೇಲೆ ದಾರ ಬರೋ ಥರ ಆ ಕಡೆಯಿಂದ ಸೂಜಿನ ಕೆಳಗಡೆ ಹಾಕಬೇಕಾಗುತ್ತೆ. ಕೆಳಗಡೆ ತೊಗೋಬೇಕು ನಾವು ಮತ್ತೆ ನೋಡಿ. ಈ ಥರ ಲೈನ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ನಾವು ಸೂಜಿನ ಟಕ್ ಮಾಡಿ ಈ ಥ್ರೆಡ್ಡು ಆ ಪೆನ್ಗೆ ಈ ಥರ ರ್ಯಾಪ್ ಆಗಬೇಕು. ಈ ಥರ ಗೊತ್ತಾಗ್ತಿದೆ ಅನಿಸುತ್ತೆ. ಸೊ ಮತ್ತೆ ಈ ಪೆನ್ನ ಆ ಕಡೆ ಹಾಕ್ಬಿಟ್ಟು ಅದಕ್ಕೆ ರೋಲ್ ಆಗಬೇಕು. ಈ ಥರ ಒಂದ್ಸಲ ಈ ಕಡೆಯಿಂದ ಮೇಲೆ ತೊಗೊಂಡು ಆ ಕಡೆ ಕೆಳಗಡೆ ತೊಗೊಳ್ಳೋದು ಅಷ್ಟೇ. ಸೇಮ್ ಇದೇ ಥರ ನೀವು ಒಂದು 8ರಿಂದ 10 ಸಲ ತೊಗೊಳ್ಳಿ. ಈ ಥರ ಸೇಮ್ ನಾನು ಯಾವ ಥರ ತೊಗೋತಿದ್ದೀನಿ ಅಂತ ಒಂದ್ಸಲ ನೀವು ಅಬ್ಸರ್ವ್ ಮಾಡಿದ್ಮೇಲೆ
ಒಂದು 8ರಿಂದ 10 ತಗೊಂಡ್ರೆ ಸಾಕಾಗುತ್ತೆ. ನಿಮಗೆ ಲೀಫ್ ಯಾವ ಸೈಜಲ್ಲಿ ಬೇಕಾಗುತ್ತೆ ಅನ್ನೋದನ್ನು ನೋಡಿಬಿಟ್ಟು ನೀವು ತಗೋಬೇಕಾಗುತ್ತೆ. ಎಷ್ಟು ಎಳೆ ತಗೋಬೇಕು ಅನ್ನೋದು ಡಿಸೈಡ್ ಮಾಡಬೇಕು. ಈ ಥರ ಈ ಪಾಯಿಂಟಲ್ಲಿ ಸೂಜಿನ ಮೇಲೆ ತಗೊಂಡು ನೆಕ್ಸ್ಟ್ ಪೆನ್ ಈ ಕಡೆ ತಗೊಂಡ್ಬಿಟ್ಟು ಅದೇ ಲೈನ್ ಮೇಲೇ ಸೂಜಿ ಕೆಳಗಡೆ ತಗೊಂಡು ಈ ಥರ ದಾರ ಎಳೆಯೋದು. ಸೇಮ್ ಅದಕ್ಕೆ ದಾರ ಆ ಪೆನ್ಗೆ ರ್ಯಾಪ್ ಆಗಬೇಕು. ಈ ಥರ ಸೇಮ್ ನಾನು ಹೆಂಗೆ ತೊಗೋತಿದ್ದೀನೋ ನೋಡಿಬಿಟ್ಟು ಸೇಮ್ ನೀವು ಅದೇ ಥರ ತಗೊಳ್ಳಿ. ಈ ಥರ ಒಂದು 8ರಿಂದ 10 ತಗೊಳ್ಳಿ ಸಾಕು. ಈ ಥರ ತಗೊಂಡು ಜಾಸ್ತಿ ಜೋರಾಗಿ ಎಳೆಯೋಕೆ ಹೋಗಬೇಡಿ, ಯಾಕೆಂದರೆ ಲಾಸ್ಟಲ್ಲಿ ನಾವು ಈ ಪೆನ್ನ ರಿಮೂವ್ ಮಾಡಬೇಕಾಗುತ್ತೆ. ನಮಗೆ ಎಷ್ಟು ಎಳೆಬೇಕು ಅಷ್ಟು ನೋಡಿದಾದ್ಮೇಲೆ ಅದು ಹಾಗೆ ಬಿಟ್ಟು ಸೂಜಿನ ಹಾಗೆ ಬಿಟ್ಟು ಈ ಥರ ಪೆನ್ನ ಎಳಿಬೇಕು ಹೊರಗಡೆ. ಎಳೆದ್ಬಿಟ್ಟು ಮತ್ತು ಈ ಥರ ಕೆಳಗಡೆ ಸೂಜಿ ಇರುತ್ತಲ್ವಾ ಅದನ್ನೇ ಈ ಪಾಯಿಂಟಲ್ಲಿ ತಗೊಳ್ಳಿ ಮೇಲೆ. ನಾನು ಎಲ್ಲಿ ತಗೋತಿದ್ದೀನಿ ನೋಡಿ, ಈ ಕಡೆ ಸ್ಟೆಮ್ ಏನು ತೊಗೊಂಡಿದ್ದೀನಲ್ಲ ಅಲ್ಲಿ ಈ ಥರ ಸೂಜಿನ ಮೇಲೆ ತಗೊಂಡು ಅಲ್ಲಿ ಎಳಿಬೇಡಿ ಜೋರಾಗಿ. ನಾನು ಎಳೆದ್ಬಿಟ್ಟೆ, ಸೊ ಅಲ್ಲಿ ಒಂದು ದಾರ ಕೆಳಗಡೆ ಬಂತು. ಈ ಥರ ನಿಧಾನವಾಗಿ ಅಷ್ಟೇ ತಗೊಂಡ್ಬಿಟ್ಟು ಏನು ಪೆನ್ ಮೇಲೆ ನಾವು ರ್ಯಾಪ್ ಮಾಡಿರ್ತೀವಲ್ಲ ಥ್ರೆಡ್ಡು, ಅದರೊಳಗಡೆಯಿಂದ ಈ ಥರ ಥ್ರೆಡ್ನ ತೊಗೊಂಡ್ಬಿಟ್ಟು ನೋಡಿ, ನಾನು ಈ ಕಡೆ ಅವೆಲ್ಲ ಲೀವ್ಸ್ನ ಅವೆಲ್ಲ ಎಳೆಗಳನ್ನು ಈ ಥರ ಈ ಕಡೆ ಹಾಕ್ಕೊಂಡು ಇಲ್ಲಿ ನಾನು ಸೂಜಿನ ಟಕ್ ಮಾಡ್ತಿದ್ದೀನಿ. ಆ ದಾರದ ಎಳೆಗಳನ್ನು ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಲೀವ್ ಶೇಪ್ ಬರೋ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಪಾಯಿಂಟಲ್ಲಿ ಸೂಜಿ ಟಕ್ ಮಾಡಿ ಕೆಳಗಡೆ ತೊಗೊಂಡು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸಲ ತೊಗೋತಿದ್ದೀನಿ ಸೆಕ್ಯೂರ್ ಆಗಲಿ ಅಂತ. ದಾರ ಯಾವುದು ಲೂಸ್ ಬರಬಾರ್ದು ಅಂತ ಈ ಥರ ಸೆಕ್ಯೂರ್ ಆಗೋ ಥರ ತೊಗೊಂಡ್ಬಿಟ್ಟು ನಾವು ಕೆಳಗಡೆ ನಾಟ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡಬೇಕಾಗುತ್ತೆ. ಇಷ್ಟೇ ಈ ಸ್ಟಿಚ್ಚು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಲೀಫ್ ಅಂತ. ಇಷ್ಟು ಲೀಫ್ ಸ್ಟಿಚ್ಚು. ಆ್ಯಂಡ್ ನೆಕ್ಸ್ಟು ಬುಲಿಯನ್ ನಾಟು ಇದು ಹೇಗೆ ಹಾಕೋದು ಅಂತ ನೋಡೋಣ. ಇದನ್ನು ನಾವು 2 ಥರ ಹಾಕ್ತೀವಿ. ಫಸ್ಟ್ ಒಂದು ತೋರಿಸ್ತೀನಿ ನಾನು ನೋಡಿ. ಟೈಪ್ 1 ಫಸ್ಟ್ ಈ ಪಾಯಿಂಟಿಂದ ನಾವೇನು ದಾರ ತೊಗೊಂಡಿರ್ತೀವಲ್ವ ಮೇಲೆ, ನೆಕ್ಸ್ಟ್ ಅದರ ಅಪೋಸಿಟ್ ಸೈಡಿಂದ ತೊಗೊಂಡು ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ನೀಡಲ್ನ ಹಾಕೋಬೇಕು. ಈ ಥರ ನೀಡಲ್ ಹಾಕ್ಕೊಂಡು ಅದನ್ನು ನೀಡಲ್ನ ಅಷ್ಟೇ ಬಿಟ್ಟು ನಾನೇನು ಥ್ರೆಡ್ನ ನೀಡಲ್ಗೆ ರ್ಯಾಪ್ ಮಾಡ್ತಿದ್ದೀನಲ್ಲ ಒಂದು 9 to 10 ಟೈಮ್ಸ್ ಈ ಥರ ರ್ಯಾಪ್ ಮಾಡಿ. ನೀಡಲ್ ಹಾಗೆ ಇರಬೇಕು, ಅದನ್ನು ತೆಗಿಬಾರ್ದು. ಆ್ಯಂಡ್ ಇವಾಗ ಒಂದು 9 ಇಲ್ಲ 10 ಸಲ ಈ ಥರ ರ್ಯಾಪ್ ಮಾಡಿ, ಸೊ ರೈಟ್ ಹ್ಯಾಂಡಲ್ಲಿ ಆ ಥ್ರೆಡ್ನ ಹಾಗೆ ಹಿಡ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ನೀಡಲ್ನ ಅದರೊಳಗಿಂದ ನಿಧಾನವಾಗಿ ತೆಗಿಬೇಕು. ಈ ಬಲಗೈಯಲ್ಲಿರೋ ಥ್ರೆಡ್ನ ಸ್ವಲ್ಪ ಲೂಸ್ ಮಾಡಿ ಈ ಕೈಯಲ್ಲಿರೋ ಥ್ರೆಡ್ನ ಎಳಿಬೇಕು. ಆವಾಗ ಬರುತ್ತೆ, ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ತೆಗಿಬೇಕಾದ್ರೆ. ಸೊ ಅದನ್ನು ತೆಗೆದ್ಬಿಟ್ಟು ಈ ಥರ ರಿವರ್ಸಾಗಿ ಹಾಕ್ಕೊಂಡು ಆ ಪಾಯಿಂಟ್ ಏನಿದೆ ಅಲ್ವಾ ಅಲ್ಲಿ ಆ ಪಾಯಿಂಟಲ್ಲಿ ನಾವು ಸೂಜಿನ ಕೆಳಗಡೆ ತೊಗೋಬೇಕಾಗುತ್ತೆ. ಸೊ ಈ ಥರ ಇದು ಬುಲಿಯನ್ ನಾಟು ನೋಡಿ. ಇನ್ನೊಂದು ಸಲ ಆ ಪಾಯಿಂಟಲ್ಲಿ ಮೇಲೆ ತೊಗೊಂಡಿದ್ದೀವಲ್ವ ಆಪೋಸಿಟ್ ಸೈಡಿಂದ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಸೂಜಿ ಈ ಥರ ಹಾಕಿ ಅದಕ್ಕೆ ಒಂದು 9ರಿಂದ 10 ಸಲ 9 ಇಲ್ಲ 10 ಸಲ ನಿಮಗೆ ಎಷ್ಟು ದೊಡ್ಡ ನಾಟ್ ಬೇಕಾಗಿರುತ್ತೋ ನೋಡಿಕೊಂಡು ಇಷ್ಟು ರೋಲ್ ಮಾಡಿ ನೆಕ್ಸ್ಟು ರೈಟ್ ಹ್ಯಾಂಡಲ್ಲಿರೋ ಥ್ರೆಡ್ನ ಸ್ವಲ್ಪ ಲೂಸ್ ಬಿಟ್ಟು ಸೂಜಿನ ರೋಲ್ ಮಾಡ್ತಾ ಎಳಿಬೇಕು. ಈ ಥರ ಎಳೆದು ಅದನ್ನು ರಿವರ್ಸಾಗಿ ಹಾಕ್ಕೊಂಡು ಆ ಪಾಯಿಂಟಲ್ಲಿ ಸೂಜಿನ ಟಕ್ ಮಾಡಿ ಥ್ರೆಡ್ನ ನೀವು ಕೆಳಗಡೆ ತೊಗೋಬೇಕಾಗುತ್ತೆ. ಸೇಮ್ ಇದೇ ಥರ ಎಲ್ಲ ನಾಟ್ನು ಇದೇ ಥರ ಬರುತ್ತೆ. ಇದು ಒಂದು ಟೈಪ್ ಬುಲಿಯನ್ ನಾಟ್ ಅಂತ ಹೇಳ್ತೀವಿ. ಈ ಥರ ರಿವರ್ಸಾಗಿ ಹಾಕ್ಕೊಂಡ್ಬಿಟ್ಟು ಆ ಪಾಯಿಂಟಲ್ಲಿ ನೀವು ಎಂಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಿಂದ ನಾವು ರೋಸ್ ಮಾಡ್ತೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ ರೋಸು. ಬುಲಿಯನ್ ನಾಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಪ್ರಾಕ್ಟೀಸ್ ಮಾಡಿ ನಿಮಗೆ ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ. ಆ್ಯಕ್ಚುಲಿ ಯಾವುದು ಸ್ಟಿಚ್ಚು ಕಷ್ಟ ಏನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿನೇ. ಇವಾಗ ಟೈಪ್ 2 ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಈ ಪಾಯಿಂಟಲ್ಲಿ ನಾನು ಈ ಥರ ಸೂಜಿ ಮೇಲೆ ತೊಗೊಂಡು ದಾರ ಎಳ್ಕೊಂಡಿದ್ದೀನಿ. ಆ್ಯಂಡ್ ಲೆಫ್ಟ್ ಹ್ಯಾಂಡಲ್ಲಿ ನೀವು ಥ್ರೆಡ್ನ ಹಿಡ್ಕೊಂಡು ರೈಟ್ ಹ್ಯಾಂಡಲ್ಲಿ ಇರೋ ಸೂಜಿನ ಈ ಥರ ಒಂದು 9ರಿಂದ 10 ಸಲ ಈ ಥರ ಥ್ರೆಡ್ನ ನೀವು ಸುತ್ಕೋಬೇಕು. ಸೂಜಿಗೆ ಸುತ್ಕೊಂಡು ಅದೇ ಪಾಯಿಂಟ್ಗೆ ಸೂಜಿ ನಾನು ಟಕ್ ಮಾಡ್ತೀನಿ. ಈ ಥರ ಕೆಳಗಡೆ ಸೂಜಿ ಕೆಳಗಡೆ ತೊಗೊಂಡು ಲೆಫ್ಟ್ ಹ್ಯಾಂಡಲ್ಲಿ ಆ ಥ್ರೆಡ್ ಇದೇ ಥರ ಹಿಡ್ಕೊಂಡು ನಾವು ಏನು ಸೂಜಿನ ಕೆಳಗಡೆ ಎಳಿತೀವಲ್ಲ ಎಳೆದ್ಬಿಟ್ಟು ನೋಡಿ, ನನ್ನ ಲೆಫ್ಟ್ ಹ್ಯಾಂಡಲ್ಲಿರೋ ಥ್ರೆಡ್ನ ಬಿಟ್ಟಿಲ್ಲ. ಅದೇ ಥರ ನಾವು ಆ ಲೂಪ್ ಏನಿದೆ ಅಲ್ವಾ ಆ ಲೂಪ್ ಒಳಗಡೆ ನಾವು ಕೆಳಗಡೆ ಏನು ಎಳೆದಿರ್ತೀವಲ್ಲ ಸೂಜಿ ಅದನ್ನು ಮತ್ತೆ ಆ ಲೂಪ್ ಒಳಗಡೆ ತೊಗೋಬೇಕು. ಈ ಥರ ತೊಗೊಂಡಾದ್ಮೇಲೆ ಆವಾಗ ಅದು ಮಿಕ್ಕಿರೋ ದಾರನ ಎಳಿಬೇಕು. ಎಳೆದ್ಮೇಲೆ
ಮತ್ತೆ ಸೇಮ್ ಅದೇ ಪಾಯಿಂಟ್ಗೆನೆ ನಾವು ಸೂಜಿ ಮತ್ತೆ ಕೆಳಗಡೆ ತಗೋಬೇಕು. ಈ ತರ ಸೇಮ್ ಅದೇ ತರ ಬರುತ್ತೆ, ಬಟ್ ಹಾಕೋ ಮೆಥಡ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ಏನ್ ತಗೊಂಡಿದ್ದೀನಲ್ವಾ, ಸೊ ಇವಾಗ ದಾರನ ಸೂಜಿಗೆ ಒಂದು 9ರಿಂದ 10 ಸಲ ಈ ತರ ಸುತ್ತಬಿಟ್ಟು ಅದೇ ಪಾಯಿಂಟ್ ಅಲ್ಲೇ ಸೂಜಿ ಕೆಳಗಡೆ ತಗೋಬೇಕು. ತಗೊಂಡು ಎಳ್ಕೊಂಡಾಗ ಅಲ್ಲಿ ಮೇಲೆ ಒಂದು ಲೂಪ್ ಕ್ರಿಯೇಟ್ ಆಗಿದೆ ಅಲ್ವಾ, ಅದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಡ್ದಿದ್ದೀನಲ್ಲ ನಾನು, ಸೊ ಅದ್ರ ಒಳಗಡೆ ನಾವು ಕೆಳಗಡೆ ಏನ್ ತಗೊಂಡಿರ್ತೀವಲ್ಲ ಸೂಜಿ, ಆ ಸೂಜಿನ ಮತ್ತೆ ಆ ಲೂಪ್ ಅಲ್ಲಿ ಮೇಲೆ ತಗೋಬೇಕು. ನೋಡಿ ಆ ತರ ಅದು ಸೂಜಿ ಮೇಲೆ ತಗೊಂಡ್ ಬರೋವರೆಗೂ ನಾವು ಆ ದಾರನ ಬಿಡಬಾರ್ದು. ಈ ತರ ಎಳ್ಕೊಂಡ್ಬಿಟ್ಟು ಅಂಡ್ ಅದೇ ಪಾಯಿಂಟ್ಗೆ ಮತ್ತೆ ನಾವು ಈ ತರ ಸೂಜಿ ಟಕ್ ಮಾಡಿ ದಾರ ಕೆಳಗಿಳಿಬೇಕು. ಸೇಮ್ ಇದೇ ತರ ನೀವು ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಬಟ್ ಎರಡು ನಿಮ್ಗೆ ಗೊತ್ತಿದ್ರೆ ಒಳ್ಳೇದು ಅಂತ ನಾನು 2 ತರನು ತೋರಿಸಿದೀನಿ ಇಲ್ಲಿ. ಈ ತರ ಸೇಮ್ ಅದೇ ತರ ಹಾಕೊಂಡು ಹೋಗಿ. ನೋಡಿ ಇಲ್ಲಿ ನಾನು ಒಂದು ಸೇಮ್ ಬುಲಿಯನ್ ನಾಟ್ ಇಂದಾನೆ ನಾನು ಒಂದು ರೋಸ್ ಕ್ರಿಯೇಟ್ ಮಾಡ್ತಿದ್ದೀನಿ. ಈ ತರ ಫಸ್ಟ್ ನಾವು ಇಲ್ಲಿ 2 ನಾಟ್ ನ ಈ ತರ ಹಾಕೋಬೇಕಾಗುತ್ತೆ. ಆಮೇಲೆ ಆ 2 ನಾಟ್ಗೆ ಈ ತರ ರೌಂಡ್ ಆಗಿ ಮತ್ತೆ ನಾಟ್ ಗಳನ್ನ ಹಾಕೊಂಡು ಬರ್ಬೇಕು. ಅಲ್ಲಿ ಒಂದು ರೋಸ್ ಕ್ರಿಯೇಟ್ ಆಗುತ್ತೆ. ನಾನು ಫಸ್ಟ್ ಮೆಥಡ್ ಅಲ್ಲಿ ತೋರಿಸಿದ್ದೀನಲ್ವಾ ನಾಟು, ಅದೇ ಮೆಥಡ್ ಫಾಲೋ ಮಾಡಿ ನಾನಿಲ್ಲಿ ರೋಸ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಈ ತರ ಸೇಮ್. ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಆರಿ ವರ್ಕ್ ಅಲ್ಲಂತೂ ಕೆಲವೊಂದು ಎಂಬ್ರಾಯ್ಡರಿ ಸ್ಟಿಚಸ್ ನ ನಾವು ತುಂಬಾ ಯೂಸ್ ಮಾಡ್ತಿದೀವಿ ಇತ್ತೀಚೆಗೆ. ಫ್ರೆಂಚ್ ನಾಟ್ ಆಗಿರ್ಬೋದು, ಬುಲಿಯನ್ ರೋಸು, ರಿಂಗ್ ನಾಟ್ ಫ್ಲವರ್ ಮಾಡ್ತೀವಿ. ರಿಂಗ್ ನಾಟ್ ಹೇಗೆ ಹಾಕೋದು ಅಂತ ಅದು ನಾನು ಮುಂದಿನ ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತೀನಿ. ರಿಂಗ್ ನಾಟ್ಸ್ ಈ ತರ ತುಂಬಾ ಯೂಸ್ ಮಾಡ್ತಿದೀವಿ. ಒಂದು ಕಲರ್ ಕಾಂಬಿನೇಷನ್ ಆಗಿ ಥ್ರೆಡ್ ಯೂಸ್ ಮಾಡ್ತೀವಲ್ವಾ ಕಾಂಟ್ರಾಸ್ಟ್ ಆಗಿ, ಸೊ ಅಲ್ಲಿ ತುಂಬಾನೇ ಲುಕ್ ಕೊಡುತ್ತೆ. ಇದು ಇಷ್ಟು ಬುಲಿಯನ್ ರೋಸ್ ಈ ತರ ಬರುತ್ತೆ. ವಿಡಿಯೋ ಇಷ್ಟ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.